ಈಗ ನೀವು ಹೇಳ್ತೀರಿ ಇದು ಮುಂಚೆ ಡ್ರೈ ಲ್ಯಾಂಡ್ ಆಗಿತ್ತು, ಇದು ಅಡಿಕೆ ಮರ ಕೆಳಗಡೆ ಕಳೆ ಬರಬಾರ್ದು ಅಂತ ಏಲಕ್ಕಿ ಹಾಕಿದ್ರಿ, ಈಗ ಏಲಕ್ಕಿನೇ ಬಂದ್ಬಿಟ್ಟಿದೆ 30 ಎಕರೆಗೆ. ಈಗ ನೀವು ಎಷ್ಟೆಷ್ಟು ಈಗ ಅಡಿಕೆ ಮರ ಎಷ್ಟಿದೆ ಒಂದ್ ಎಕರೆಗೆ, ಎಷ್ಟೆಷ್ಟು ಅಡಿಗೆ ಉದ್ದ ನೆಟ್ಟಿದ್ದೀರಿ? ಅಡಿಕೆ 600 ಗಿಡ ಒಂದ್ ಎಕರೆಗೆ. ಒಂದ್ ಎಕರೆಗೆ 600 ಗಿಡ. ಅದ್ರ ಮಧ್ಯದಲ್ಲಿ ಎಷ್ಟು ಒಂದ್ ಎಕರೆಗೆ ಎಷ್ಟು ಗಿಡ ನೆಟ್ಟಿದ್ದೀರಿ? ಇದು 600 ಗಿಡದಂಗೆ ಮುಂಚೆ ಪ್ಲಾಂಟ್ ಮಾಡಿದ್ದು. ಅದಾದ್ಮೇಲೆ ಇನ್ನು ಸ್ವಲ್ಪ ಬಿಸಿಲು ಸ್ವಲ್ಪ ಜಾಸ್ತಿ ಫ್ಲವರಿಂಗ್ ಟೈಮಲ್ಲಿ ಎಫೆಕ್ಟ್ ಆಗ್ತದೆ ಅನ್ನೋ ದೃಷ್ಟಿನಲ್ಲಿ ಮತ್ತೆ ಮಧ್ಯದಲ್ಲಿ ಇನ್ನೊಂದು ಗಿಡನ ಪ್ಲಾಂಟ್ ಮಾಡ್ತಾ ಹೋದು. ಅಲ್ಲಿಗೆ ಡಬಲ್ ಆಯ್ತು. ಅರೌಂಡ್ 1200 ಗಿಡ ಹತ್ತತ್ರ ಆಯ್ತು. ಒಂದೊಂದು ಎಕರೆಗೆ 1000 ಗಿಡ, 1100 1200 ಗಿಡ ಪ್ಲಾಂಟ್ ಮಾಡ್ತಾ ಹೋದು. ಸರ್, ಇದು ಒಂದು ಮಳೆ ಆಧಾರಿತ ಪ್ರದೇಶ ಅಲ್ಲ, ಇದು ಆರ್ಮಲ್ ನಾಡು. ಈಗ ನಿಮ್ಗೂ ಎಷ್ಟು 30 ಎಕರೆಗೆ ತಗೊಂಡ್ರೆ ಒಂದ್ ಎಕರೆಗೆ ಒಂದು ಗಿಡಕ್ಕೆ ಎಷ್ಟು ನೀರ್ ಕೊಡ್ತೀರಾ, ಎಷ್ಟು ದಿನಕ್ಕೊಂದ್ಸಲ ನೀರ್ ಕೊಡ್ತೀರಾ, ಒಂದ್ ಎಕರೆಗೆ ಎಷ್ಟು ಗಿಡ ನೆಟ್ಟಿದ್ದೀರಾ? ಇಲ್ಲ, ಜಾಸ್ತಿ ನೀರ್ ಬೇಕಿಲ್ಲ. ಕಡಿಮೆ ನೀರನ್ನ ಸ್ವಲ್ಪ ಜಾಸ್ತಿ ಇಂಟರ್ವಲ್ಸ್ ಅಲ್ಲಿ ಕೊಡ್ತಾ ಹೋಗ್ಬೇಕು. ವಿಪರೀತ ನೀರಾದ್ರೆ ಅದು ಕ್ಲಂಪ್ ರಾಟ್ ಬಂದ್ಬಿಡ್ತದೆ, ಕೊಳೆ ರೋಗ ಬರ್ತದೆ. ಅದಕ್ಕೋಸ್ಕರ ವಿಪರೀತ ನೀರ್ ಬೇಕಿಲ್ಲ.